ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರಿನಲ್ಲಿ ಬಿಸಿಲಿನ ತಾಪಕ್ಕೆ ಜನ ಹೈರಾಣಾಗಿದ್ದು ಜನರ ದಣಿವಾರಿಸೋಕೆ ಹಾನಗಲ್ ಕೆರೆಯ ಬಳದಿಂದ ಶುದ್ಧ ಹಾಗೂ ತಂಪು ನೀರಿನ ಅರವಟ್ಟಿಗೆ ನಿರ್ಮಿಸಿ ವಿನೂತನ ಪ್ರಯತ್ನ ಮಾಡಲಾಗಿದೆ. ಮೊಳಕಾಲ್ಮೂರು ತಾಲೂಕಿನ ಹಾನಗಲ್ ಕ್ರಾಸ್ನಲ್ಲಿ ಜನರ ಕೃಷಿ ಇಂಗಿಸೋದಕ್ಕೆ ಹಾನಗಲ್ ಕೆರೆಯ ಬಳಗದಿಂದ ಅವರವಟ್ಟಿಗೆ ನಿರ್ಮಾಣ ಮಾಡಲಾಗಿದೆ. ಇನ್ನು ತೆಂಗಿನ ಗಿಡಗಳಿಂದ ಚಪ್ಪರ ಹಾಕಿ ಮಣ್ಣಿನ ಮಡಕೆಯಲ್ಲಿ ತಂಪಾದ ಶುದ್ಧ ಕುಡಿಯೋ ನೀರನ್ನು ಇಟ್ಟಿದ್ದಾರೆ. ಮೊಳಕಾಲ್ಮೂರು ತಾಲೂಕು ಮೊದಲೇ ಹೆಚ್ಚು ಬಿಸಿಲು ದಾಖಲಾಗಿರುವುದರಿಂದ ಜನರ ಬಾಯಾರಿಕೆಯನ್ನು ನೀಗಿಸೋದಕ್ಕೆ ಪ್ರತಿನಿತ್ಯ ಈ ಮಡಕೆಗಳಿಗೆ ಶುದ್ಧ ಕುಡಿಯೋ ನೀರನ್ನು ತುಂಬಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿದ್ದಾರೆ. ಮಹಿಳೆಯರು, ಮಕ್ಕಳು ಹಾಗೂ ವೃದ್ಧರಿಗೆ ಇದರಿಂದ ತುಂಬಾ ಸಹಾಯ ಆಗಿದೆ. ಹಾನಗಲ್ ಗೆಳೆಯರ ಬಳಗದ ಈ ಪ್ರಯತ್ನಕ್ಕೆ ಸಾರ್ವಜನಿಕರು ಭೇಷ್ ಅಂದಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರಿನಲ್ಲಿ ಬಿಸಿಲಿನ ತಾಪಕ್ಕೆ ಜನ ಹೈರಾಣಾಗಿದ್ದು ಜನರ ದಣಿವಾರಿಸೋಕೆ ಹಾನಗಲ್ ಕೆರೆಯ ಬಳದಿಂದ ಶುದ್ಧ ಹಾಗೂ ತಂಪು ನೀರಿನ ಅರವಟ್ಟಿಗೆ ನಿರ್ಮಿಸಿ ವಿನೂತನ ಪ್ರಯತ್ನ ಮಾಡಲಾಗಿದೆ. ಮೊಳಕಾಲ್ಮೂರು ತಾಲೂಕಿನ ಹಾನಗಲ್ ಕ್ರಾಸ್ನಲ್ಲಿ ಜನರ ಕೃಷಿ ಇಂಗಿಸೋದಕ್ಕೆ ಹಾನಗಲ್ ಕೆರೆಯ ಬಳಗದಿಂದ ಅವರವಟ್ಟಿಗೆ ನಿರ್ಮಾಣ ಮಾಡಲಾಗಿದೆ. ಇನ್ನು ತೆಂಗಿನ ಗಿಡಗಳಿಂದ ಚಪ್ಪರ ಹಾಕಿ ಮಣ್ಣಿನ ಮಡಕೆಯಲ್ಲಿ ತಂಪಾದ ಶುದ್ಧ ಕುಡಿಯೋ ನೀರನ್ನು ಇಟ್ಟಿದ್ದಾರೆ. ಮೊಳಕಾಲ್ಮೂರು ತಾಲೂಕು ಮೊದಲೇ ಹೆಚ್ಚು ಬಿಸಿಲು ದಾಖಲಾಗಿರುವುದರಿಂದ ಜನರ ಬಾಯಾರಿಕೆಯನ್ನು ನೀಗಿಸೋದಕ್ಕೆ ಪ್ರತಿನಿತ್ಯ ಈ ಮಡಕೆಗಳಿಗೆ ಶುದ್ಧ ಕುಡಿಯೋ ನೀರನ್ನು ತುಂಬಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿದ್ದಾರೆ. ಮಹಿಳೆಯರು, ಮಕ್ಕಳು ಹಾಗೂ ವೃದ್ಧರಿಗೆ ಇದರಿಂದ ತುಂಬಾ ಸಹಾಯ ಆಗಿದೆ. ಹಾನಗಲ್ ಗೆಳೆಯರ ಬಳಗದ ಈ ಪ್ರಯತ್ನಕ್ಕೆ ಸಾರ್ವಜನಿಕರು ಭೇಷ್ ಅಂದಿದ್ದಾರೆ.